ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುರುವಾರ ತಮ್ಮ ಪಕ್ಷದ ಖಾತರಿಗಳು ಮತ್ತು ಮೋದಿ ಕಿ ಗ್ಯಾರಂಟಿ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗಿದೆ ಮತ್ತು ಚುನಾವಣೆಗಳು ತನ್ನ ಕೈಯಿಂದ ಜಾರಿ ಹೋಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ಎಕ್ಸ್ನಲ್ಲಿ ಹಿಂದಿಯಲ್ಲಿ ಪೋಸ್ಟ್ ಮಾಡಿದ ಗಾಂಧಿ, ಕಾಂಗ್ರೆಸ್ ಭಾರತೀಯರ ಸರ್ಕಾರವನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ನೀಡಿದ ಕೆಲವು ಭರವಸೆಗಳನ್ನು ಪಟ್ಟಿ ಮಾಡಿದ ಗಾಂಧಿ, ಮಹಿಳೆಯರಿಗೆ ಮಾಸಿಕ ₹8,500, ಯುವಕರಿಗೆ ವರ್ಷಕ್ಕೆ ₹1,00,000 ವೇತನ ಸಿಗುತ್ತದೆ, 30 ಲಕ್ಷ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗುವುದು ಮತ್ತು ರೈತರಿಗೆ ಕಾನೂನುಬದ್ಧ ಎಂಸಿಪಿ ಒದಗಿಸಲಾಗುವುದು ಎಂದು ಹೇಳಿದ್ದಾರೆ. ಅದಾನಿಗಳ ಸರ್ಕಾರ ಕೋಟ್ಯಾಧಿಪತಿಗಳ ಜೇಬಿನಲ್ಲಿ ದೇಶದ ಸಂಪತ್ತು, ದೇಣಿಗೆ ವ್ಯಾಪಾರ, ಸುಲಿಗೆ ಗ್ಯಾಂಗ್, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಗಿದಿದೆ. ಹಣಕಾಸಿನ ಕೊರತೆ ಎದುರಿಸುತ್ತಿರುವ ರೈತರು, ವ್ಯತ್ಯಾಸ ಸ್ಪಷ್ಟವಾಗಿದೆ, ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಹೇಳಿದ್ದಾರೆ. ಕಾಂಗ್ರೆಸ್ ಭಾರತದಲ್ಲಿ ಕೋಟ್ಯಾಂತರ ಮಿಲಿಯನಿಯರ್ಗಳನ್ನು ಸೃಷ್ಟಿಸ್ತಾ ಇದೆ ಮತ್ತು ಚುನಾವಣೆಯನ್ನು ತನ್ನ ಕೈಯಿಂದ ತಪ್ಪಿಸಿಕೊಂಡಿದೆ ಎಂದು ಮೋದಿಜಿಗೆ ತಿಳಿದಿದೆ ಎಂದು ಅವರು ಹೇಳಿದ್ದಾರೆ. ಬುಧವಾರ ಅಮರಾವತಿಯಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಿ, ಮೋದಿ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ 22ರಿಂದ 25 ಮಂದಿ ಮಾತ್ರ ಕೋಟ್ಯಾಧಿಪತಿಗಳಾಗಿದ್ರು. ಆದರೆ ಭಾರತದ ಬಣ ಅಧಿಕಾರಕ್ಕೆ ಬಂದರೆ ಅದನ್ನ ಸಾಧಿಸುತ್ತೇವೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುರುವಾರ ತಮ್ಮ ಪಕ್ಷದ ಖಾತರಿಗಳು ಮತ್ತು ಮೋದಿ ಕಿ ಗ್ಯಾರಂಟಿ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗಿದೆ ಮತ್ತು ಚುನಾವಣೆಗಳು ತನ್ನ ಕೈಯಿಂದ ಜಾರಿ ಹೋಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ಎಕ್ಸ್ನಲ್ಲಿ ಹಿಂದಿಯಲ್ಲಿ ಪೋಸ್ಟ್ ಮಾಡಿದ ಗಾಂಧಿ, ಕಾಂಗ್ರೆಸ್ ಭಾರತೀಯರ ಸರ್ಕಾರವನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ನೀಡಿದ ಕೆಲವು ಭರವಸೆಗಳನ್ನು ಪಟ್ಟಿ ಮಾಡಿದ ಗಾಂಧಿ, ಮಹಿಳೆಯರಿಗೆ ಮಾಸಿಕ ₹8,500, ಯುವಕರಿಗೆ ವರ್ಷಕ್ಕೆ ₹1,00,000 ವೇತನ ಸಿಗುತ್ತದೆ, 30 ಲಕ್ಷ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗುವುದು ಮತ್ತು ರೈತರಿಗೆ ಕಾನೂನುಬದ್ಧ ಎಂಸಿಪಿ ಒದಗಿಸಲಾಗುವುದು ಎಂದು ಹೇಳಿದ್ದಾರೆ. ಅದಾನಿಗಳ ಸರ್ಕಾರ ಕೋಟ್ಯಾಧಿಪತಿಗಳ ಜೇಬಿನಲ್ಲಿ ದೇಶದ ಸಂಪತ್ತು, ದೇಣಿಗೆ ವ್ಯಾಪಾರ, ಸುಲಿಗೆ ಗ್ಯಾಂಗ್, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಗಿದಿದೆ. ಹಣಕಾಸಿನ ಕೊರತೆ ಎದುರಿಸುತ್ತಿರುವ ರೈತರು, ವ್ಯತ್ಯಾಸ ಸ್ಪಷ್ಟವಾಗಿದೆ, ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಹೇಳಿದ್ದಾರೆ. ಕಾಂಗ್ರೆಸ್ ಭಾರತದಲ್ಲಿ ಕೋಟ್ಯಾಂತರ ಮಿಲಿಯನಿಯರ್ಗಳನ್ನು ಸೃಷ್ಟಿಸ್ತಾ ಇದೆ ಮತ್ತು ಚುನಾವಣೆಯನ್ನು ತನ್ನ ಕೈಯಿಂದ ತಪ್ಪಿಸಿಕೊಂಡಿದೆ ಎಂದು ಮೋದಿಜಿಗೆ ತಿಳಿದಿದೆ ಎಂದು ಅವರು ಹೇಳಿದ್ದಾರೆ. ಬುಧವಾರ ಅಮರಾವತಿಯಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಿ, ಮೋದಿ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ 22ರಿಂದ 25 ಮಂದಿ ಮಾತ್ರ ಕೋಟ್ಯಾಧಿಪತಿಗಳಾಗಿದ್ರು. ಆದರೆ ಭಾರತದ ಬಣ ಅಧಿಕಾರಕ್ಕೆ ಬಂದರೆ ಅದನ್ನ ಸಾಧಿಸುತ್ತೇವೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುರುವಾರ ತಮ್ಮ ಪಕ್ಷದ ಖಾತರಿಗಳು ಮತ್ತು ಮೋದಿ ಕಿ ಗ್ಯಾರಂಟಿ ನಡುವಿನ ವ್ಯತ್ಯಾಸವು ಸ್ಪಷ್ಟವಾಗಿದೆ ಮತ್ತು ಚುನಾವಣೆಗಳು ತನ್ನ ಕೈಯಿಂದ ಜಾರಿ ಹೋಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ಎಕ್ಸ್ನಲ್ಲಿ ಹಿಂದಿಯಲ್ಲಿ ಪೋಸ್ಟ್ ಮಾಡಿದ ಗಾಂಧಿ, ಕಾಂಗ್ರೆಸ್ ಭಾರತೀಯರ ಸರ್ಕಾರವನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ನೀಡಿದ ಕೆಲವು ಭರವಸೆಗಳನ್ನು ಪಟ್ಟಿ ಮಾಡಿದ ಗಾಂಧಿ, ಮಹಿಳೆಯರಿಗೆ ಮಾಸಿಕ ₹8,500, ಯುವಕರಿಗೆ ವರ್ಷಕ್ಕೆ ₹1,00,000 ವೇತನ ಸಿಗುತ್ತದೆ, 30 ಲಕ್ಷ ಖಾಲಿ ಹುದ್ದೆಗಳಿಗೆ ನೇಮಕಾತಿ ನಡೆಸಲಾಗುವುದು ಮತ್ತು ರೈತರಿಗೆ ಕಾನೂನುಬದ್ಧ ಎಂಸಿಪಿ ಒದಗಿಸಲಾಗುವುದು ಎಂದು ಹೇಳಿದ್ದಾರೆ. ಅದಾನಿಗಳ ಸರ್ಕಾರ ಕೋಟ್ಯಾಧಿಪತಿಗಳ ಜೇಬಿನಲ್ಲಿ ದೇಶದ ಸಂಪತ್ತು, ದೇಣಿಗೆ ವ್ಯಾಪಾರ, ಸುಲಿಗೆ ಗ್ಯಾಂಗ್, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಗಿದಿದೆ. ಹಣಕಾಸಿನ ಕೊರತೆ ಎದುರಿಸುತ್ತಿರುವ ರೈತರು, ವ್ಯತ್ಯಾಸ ಸ್ಪಷ್ಟವಾಗಿದೆ, ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಹೇಳಿದ್ದಾರೆ. ಕಾಂಗ್ರೆಸ್ ಭಾರತದಲ್ಲಿ ಕೋಟ್ಯಾಂತರ ಮಿಲಿಯನಿಯರ್ಗಳನ್ನು ಸೃಷ್ಟಿಸ್ತಾ ಇದೆ ಮತ್ತು ಚುನಾವಣೆಯನ್ನು ತನ್ನ ಕೈಯಿಂದ ತಪ್ಪಿಸಿಕೊಂಡಿದೆ ಎಂದು ಮೋದಿಜಿಗೆ ತಿಳಿದಿದೆ ಎಂದು ಅವರು ಹೇಳಿದ್ದಾರೆ. ಬುಧವಾರ ಅಮರಾವತಿಯಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಗಾಂಧಿ, ಮೋದಿ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ 22ರಿಂದ 25 ಮಂದಿ ಮಾತ್ರ ಕೋಟ್ಯಾಧಿಪತಿಗಳಾಗಿದ್ರು. ಆದರೆ ಭಾರತದ ಬಣ ಅಧಿಕಾರಕ್ಕೆ ಬಂದರೆ ಅದನ್ನ ಸಾಧಿಸುತ್ತೇವೆ ಎಂದು ಹೇಳಿದ್ದಾರೆ.